Well, guys, today let me tell you about my beautiful breakfast. As usual, 100 grams green gram, 50 grams millet, 40 grams groundnut, ಅರ್ಧ ತೆಂಗಿನ ಚಿಪ್ ಆಗೋಷ್ಟು ಕಾಯಿ ತುರಿ, ಒಂದು ಕ್ಯಾರೆಟ್, ಒಂದು ಬಾಟಲ್ ಗಾರ್ಡ್ ಸೋರೆಕಾಯಿ, ಮತ್ತು ಮನೇಲಿ ಏನೇನೆಲ್ಲ ಸ್ಪೈಸಸ್ ಇರುತ್ತೆ ಲೈಕ್ ಪೆಪ್ಪರ್, ಕಾರ್ಡಮಮ್, ಸಿನಿಮನ್, ಚಕ್ಕೆ, 2 ಮೆಣಸಿನ್ಕಾಯಿ, ಅರ್ಧ ಜಿಂಜರ್, ಇದನ್ನೆಲ್ಲ ನೀಟಾಗಿ ಪುಡಿ ಮಾಡಿಬಿಟ್ಟು ಒಗ್ಗರಣೆಗೆ 2 ಸ್ಪೂನ್ಸ್ ಆಫ್ ಘೀ, ಸ್ವಲ್ಪ ಸಾಸಿವೆ ಮತ್ತು ಇದು ಕುಟ್ಕೊಂಡಿರ್ತೀನಲ್ಲ ಅದನ್ನು ಹಾಕ್ಬಿಟ್ಟು ಇದನ್ನೆಲ್ಲ ಹಾಕಿದ್ರೆ that's all. Yummy proteinicious meal for the day is ready. at 12 o'clock in ಸನ್ನು ನನ್ನ ಮೇಲೇನೆ ಬೀಳ್ತಾನೆ. ಸೊ 12 o'clock ಬಾ. ಇವತ್ತು ಸಂಡೇ ಆಗಿರೋದ್ರಿಂದ ಅಫ್ಕೋರ್ಸ್ ಲಾಲ್ಬಾಗ್ ಇಸ್ ಮೈ ಗೋ ಟು. ಇವತ್ತು ನನ್ನ ಮೀಲಲ್ಲಿ ನಾನೇ ತಯಾರಿಸಿದಂಥ ಮೀಲಲ್ಲಿ 80 ಗ್ರಾಮ್ ಪ್ರೋಟೀನ್. ಐ ಕ್ರ್ಯಾಕ್ಡ್ ಅ ಮೀಲ್ ವಿತ್ 80 ಗ್ರಾಮ್ ಪ್ರೋಟೀನ್. 60 ಗ್ರಾಮ್ಸ್ ಪನೀರ್, 100 ಗ್ರಾಮ್ಸ್ ಸೋಯಾ, 5 ತರಕಾರಿ, 150 ಗ್ರಾಮ್ಸ್ ಈಚ್. ಯಾವ್ಯಾವ ತರಕಾರಿಗಳು ನಾನು ತಗೊಂಡೆ ಅಂದರೆ ಸ್ವೀಟ್ ಕಾರ್ನ್, ಬಾಟಲ್ ಗಾರ್ಡ್, ಸೋರೆಕಾಯಿ, ಟೊಮ್ಯಾಟೊ, ಕ್ಯಾಪ್ಸಿಕಮ್ ಹಾಗೂ ಪಾಲಕ್. ಈ 5 ತರಕಾರಿ 150 ಗ್ರಾಮ್ ಈಚ್ ಹಾಕಿ ನನ್ನ 80 ಗ್ರಾಮ್ ಸ್ಪೆಷಲ್ ಪಾಸ್ತಾ ವಾಸ್ ಸೋ ಯಮಿ, ಮಸ್ಟ್ ಟ್ರೈ ಮಾಡ್ತೆ. ಸೊ ನನ್ನ ಪಾಸ್ತಾಯಿಂದ 70 ಗ್ರಾಮ್ಸ್, ಇನ್ ಮಿಕ್ಕಿ 10 ಗ್ರಾಮ್ಸ್ ಪ್ರೋಟೀನ್ ಎಲ್ಲಿಂದ ಬಂತು ಅನ್ಕೊಂಡ್ರಾ? 30 ಗ್ರಾಮ್ಸ್ ಸನ್ಫ್ಲವರ್ ಸೀಡ್ಸು, 30 ಗ್ರಾಮ್ಸ್ ಪಂಪ್ಕಿನ್ ಸೀಡ್ಸು ಮತ್ತು 30 ಗ್ರಾಮ್ಸ್ ಫ್ಲಾಕ್ಸ್ ಸೀಡ್ಸು. ಇದೆಲ್ಲ ಪೌಡರ್ ಮಾಡಿ ಒಂದು ಮ್ಯಾಂಗೋ ಹಣ್ಣು ತಗೊಂಡು ಅದ್ರ ಪಲ್ಪ್ ಎಲ್ಲ ತಗೊಂಡು ಇದ್ರ ಜೊತೆ ಮಿಕ್ಸ್ ಮಾಡಿದ್ರೆ ಒಂದು ಡೆಸರ್ಟ್ ಮಾಡ್ಕೋಬಹುದು. ಈ ಮಿಶ್ರಣಕ್ಕೆ ಆ ಪಲ್ಪ್ನ ಸೇರಿಸಿದ್ರೆ ಎಲ್ಲ ಮಿಕ್ಸ್ ಮಾಡ್ಕೊಂಡ್ರೆ ಒಂದು ಉಂಡೆ ಥರ ಸಿಗುತ್ತೆ. ಯು ಕ್ಯಾನ್ ಸಿ ಹಿಯರ್. ಸೊ ಯಾ, ದಟ್ ವಾಸ್ ಮೈ ಡೆಸರ್ಟ್. ಸೊ 80 ಗ್ರಾಮ್ ಪ್ರೋಟೀನ್. ಡೇ 3 ಆಫ್ ಕ್ಲೀನ್ ಈಟಿಂಗ್. ಸೊ ಬೆಳಿಗ್ಗೆ ಎದ್ದ ತಕ್ಷಣ ಒಂದು ಬೀಟ್ರೋಟ್, ಒಂದು ನಲ್ಲಿಕಾಯಿ, ಮತ್ತು ಅದಕ್ಕೆ 30 ಗ್ರಾಮ್ಸ್ ಆಫ್ ಸನ್ಫ್ಲವರ್ ಸೀಡ್ಸ್, 30 ಗ್ರಾಮ್ಸ್ ಆಫ್ ಪಂಪ್ಕಿನ್ ಸೀಡ್ಸ್ ಬ್ಲೆಂಡ್ ಮಾಡಿಕೊಂಡು ಜ್ಯೂಸ್ ಥರ ತೊಗೊಂಡೆ. ಅದಾದ ನಂತರ ಹೆಂಗ್ರಿ ವೆಜಿಟೇರಿಯನ್ಸ್ 80 to 90 ಗ್ರಾಮ್ ಪ್ರೋಟೀನ್ ತಿನ್ನೋಕ್ಕಾಗುತ್ತೆ ಅಂತ ಯೋಚನೆ ಮಾಡ್ತಿದ್ರ? ಐ ಆಮ್ ಮೇಕಿಂಗ್ ಇಟ್ ಹ್ಯಾಪನ್ ಫಾರ್ ಮೈ ಗುಡ್ ಹೆಲ್ತ್. ಸೊ ಬೆಳಗ್ಗೆ 100 ಗ್ರಾಮ್ಸ್ ಆಫ್ ಸೋಯಾ ಕಾಳುಗಳು, 100 ಗ್ರಾಮ್ಸ್ ಆಫ್ ಡ್ರೈ ಸೋಯಾ, ಇದನ್ನ ಬೇಯಿಸ್ಕೊಂಡು ಅದಕ್ಕೆ 100 ಗ್ರಾಮ್ಸ್ ಆಫ್ ಪಾಲಕ್ ಸೊಪ್ಪು, 200 ಗ್ರಾಮ್ಸ್ ಆಫ್ ಸ್ವೀಟ್ ಕಾರ್ನ್ ಮತ್ತು ಅರ್ಧ ಬೀಟ್ರೋಟ್, ಇದೆಲ್ಲ ಮಿಕ್ಸಿಗೆ ಹಾಕ್ಕೊಂಡು ಸ್ವೀಟ್ ಕಾರ್ನ್ ಹಾಗೆ ಹಾಕ್ಕೊಂಡೆ. ಇದಿಷ್ಟು ಬೇಯಿಸ್ಕೊಂಡು ತಿಂದಿದ್ದಾಯಿತು. ಅದಾದ ಮೇಲೆ ಮತ್ತೆ ಬಾಟಲ್ ಗಾರ್ಡ್ ಸೋರೆಕಾಯಿ, 200 ಗ್ರಾಮ್ಸ್ ಸೋರೆಕಾಯಿ, 100 ಗ್ರಾಮ್ಸ್ ಕ್ಯಾಪ್ಸಿಕಮ್, ಮತ್ತು 200 ಗ್ರಾಮ್ಸ್ ಪನೀರ್. ಆಲ್ರೆಡಿ 60 ಗ್ರಾಮ್ಸ್ ಪ್ರೋಟೀನ್ ಅದರಲ್ಲೇ ಇದೆ. ಮತ್ತು ಇದಕ್ಕೂ ಸಹ 100 ಗ್ರಾಮ್ಸ್ ಆಫ್ ಸ್ವೀಟ್ ಕಾರ್ನ್. ಇದೆಲ್ಲದನ್ನು ನೀಟಾಗಿ 2 ಸ್ಪೂನ್ಸ್ ಆಫ್ ತುಪ್ಪ ಹಾಕ್ಕೊಂಡು, ಆರೆಲ್ಸ್ 10 ಗ್ರಾಮ್ಸ್ ಆಫ್ ಬಟರ್ ಹಾಕ್ಕೊಂಡು ಲೈಟಾಗಿ ಫ್ರೈ ಮಾಡಿಕೊಂಡು, ಸ್ವಲ್ಪ ಪೆಪ್ಪರ್ ಆ್ಯಂಡ್ ಸಾಲ್ಟ್ ಮತ್ತು ಚಿಲ್ಲಿ ಗ್ರೈಂಡ್ ಮಾಡಿರ್ತಕ್ಕಂಥದ್ದನ್ನು ಹಾಕ್ಕೊಂಡು ತಿಂದು ಮುಗಿಸೋಷ್ಟರಲ್ಲಿ ಈ ನ್ಯೂಟ್ರಿಷಿಯಸ್ ಮೀಲ್ಗಳನ್ನ ತಯಾರು ಮಾಡಲಿಕ್ಕೆ 1 hour, ಬಟ್ ತಿನ್ನಲಿಕ್ಕೆ ಟ್ರಸ್ಟ್ ಮೀ ಮೋರ್ ದೆನ್ 2.5 hours ಬೇಕೇ ಬೇಕು. ನಾನು ಇದನ್ನು 2 ಮೀಲ್ಸ್ ಥರ ಸ್ಪ್ಲಿಟ್ ಮಾಡಿಕೊಂಡು ತಿಂದು ಮುಗಿಸ್ದೆ. ಇಟ್ ವಾಸ್ ಅಮೇಝಿಂಗ್. ಓ ಮೈ ಗುಡ್ನೆಸ್, ಐ ಡಿಡ್ ಇಟ್. ಟಯರ್ಡ್ ಆಗೋಯ್ತು ವೆಜ್ಜಲ್ಲಿ ಪ್ರೋಟೀನ್ಸ್ ತಿಂತಾ ಬಿಕಾಸ್ ಲಿಟ್ರಲಿ 2 ಗಂಟೆ ತಗೊಂತು ಇವತ್ತು ತಿಂದು ಮುಗಿಸೋಷ್ಟರಲ್ಲಿ. ಸೊ ಇವತ್ತಿನ ಊಟ ಇದಾಗಿತ್ತು. ಬೀಟ್ರೋಟ್ ಜ್ಯೂಸ್, 2 ಹಸಿ ಕ್ಯಾರೆಟ್ ತಿಂದ್ಕೊಂಡೆ. ಅದಾದಮೇಲೆ 100 ಗ್ರಾಮ್ಸ್ ಗ್ರೀನ್ ಗ್ರಾಮ್ ಹೆಸರು ಕಾಳು, 30 ಗ್ರಾಮ್ಸ್ ಸನ್ಫ್ಲವರ್ ಸೀಡ್ಸು, 30 ಗ್ರಾಮ್ಸ್ ಪಂಪ್ಕಿನ್ ಸೀಡ್ಸು, ಇದಿಷ್ಟು ಬೇಯಿಸ್ಕೊಂಡೆ ರಾ ಆಗಿ ವಿತೌಟ್ ಎನಿ ಸಾಲ್ಟ್. ಸೈಡ್ಗೆ ವೆಜಿಟೇಬಲ್ಸ್ ಆಗಿ ಕ್ಯಾಪ್ಸಿಕಮ್, ಬಾಟಲ್ ಗಾರ್ಡ್, ಇದಿಷ್ಟು 1 ಸ್ಪೂನ್ ತುಪ್ಪ ಹಾಕ್ಕೊಂಡು ಫ್ರೈ ಮಾಡ್ಕೊಂಡು ಸ್ವಲ್ಪ ಚಿಲ್ಲಿ ಪೌಡರ್ ಹಾಕ್ಕೊಂಡು
ತಿಂದೆ ಮುಗಿಸೋಷ್ಟರಲ್ಲೇ 2 hours. These 2 meals. ಇದು ಒಂದೇ ನಾನು ಅಟ್ ಎ ಟೈಮ್ ತಿಂದಿದ್ದು ಮೀಲ್. ದ ಹೋಲ್ ಡೇ ಮೈ ಎನರ್ಜಿ ಇಸ್ ಬಿನ್ ಲೈಕ್ ಅಪ್. ಐ ಡಿ ನಾಟ್ ಈಟ್ ಎನಿಥಿಂಗ್ ಇನ್ ಬಿಟ್ವೀನ್. ಸಂಜೆ ಒಮ್ಮೆ ಹಾಫ್ ಕಪ್ ಕಾಫಿ ಕುಡಿದೆ. That's all was my day. But day by day, it's becoming very hard to maintain proteins from natural source. So I was planning to switch ಯಾವ್ದಾದ್ರು ಪ್ರೋಟೀನ್ ಪೌಡರ್ ಟ್ರೈ ಮಾಡೋಣ ಅನ್ಕೋತಾ ಇದೆ. ಲೆಟ್ಸ್ ಸಿ ವಾಟ್ ಹ್ಯಾಪನ್ಸ್. ಇವತ್ತು ನನ್ನ ರಿಕ್ವೈರ್ಮೆಂಟ್ 60 to 70 grams ಆಗಿಲ್ಲ. ಯಾ ಬಟ್ ಆಗೋಷ್ಟು ಪ್ರೋಟೀನ್ ಅಂತೂ ತಿಂದೆ. ತಿನ್ನಕ್ಕಾಗೋಷ್ಟು ಪ್ರೋಟೀನ್ ಅಂತೂ ತಿಂದೆ. There is no sun yet, but my amazing breakfast is ready. Oh my god. Guys, you know what? I just cracked it. Raw vegetarian ಪ್ರೋಟೀನ್ ತಿನ್ನೋದಕ್ಕೆ ತುಂಬಾ ಕಷ್ಟ ಆಗ್ತಿತ್ತು ಅಂತ ನಾನು ನನ್ನ ಲಾಸ್ಟ್ ವಿಡಿಯೋಲ್ಲಿ ಹೇಳಿದೆ. ಸುಮ್ಮನೆ ಏನೋ ಟ್ರೈ ಮಾಡೋಣ ಅಂತ ಜಸ್ಟ್ ಟ್ರೈಡ್ ಅ ಥಿಂಗ್. ಬ್ಯೂಟಿಫುಲ್ ಥಿಂಗ್ ಇಸ್ ದಿಸ್ ಲಿಟಲ್ ಏಂಜಲ್, ಯು ನೋ. ಏನಂದರೆ 200 grams ಪನ್ನೀರ್ ವಿತ್ 60 grams ಆಫ್ ಪ್ರೋಟೀನ್, ಅದು ಮುಕ್ಕಾಲು, ಒಂದು ಮ್ಯಾಂಗೋ, 30 grams ಆಫ್ ಸನ್ಫ್ಲವರ್ ಸೀಡ್, 30 grams ಆಫ್ ಪಂಪ್ಕಿನ್ ಸೀಡ್ಸ್. ಈ 4 ಇಂಗ್ರೀಡಿಯೆಂಟ್ಸ್. ಸೊ ಆ್ಯಕ್ಚುಲಿ ಜಾಸ್ತಿ ಪ್ರೋಟೀನ್ ಇರುವಂಥ ಪನ್ನೀರ್ ಸ್ವಲ್ಪ ಹಾರ್ಡಾಗಿರುತ್ತೆ. ತೊಗೊಂಡು ಬಂದು ಬಿಸಿನೀರಲ್ಲಿ ಒಂದು 5 to 10 minutes ಬಿಡಬೇಕು. ಬಿಟ್ಟಾದಮೇಲೆ ಮುಕ್ಕಾಲು ಪನ್ನೀರ್ ಮಿಕ್ಸಿಗೆ ಅಲಾಂಗ್ ವಿತ್ ಆಲ್ ದೀಸ್ ಇಂಗ್ರೀಡಿಯೆಂಟ್ಸ್ ತೊಗೊಂಡು ಮಿಕ್ಸರ್ ಮಾಡಿ ಕುಡಿತಿದ್ರೆ ಇಟ್ ಇಸ್ ರಿಯಲಿ ಲೈಕ್ ಅ ಥಿಕ್ ಮಿಲ್ಕ್ ಶೇಕ್. ಇಟ್ ಟೇಸ್ಟ್ ಗ್ರೇಟ್. ಇನ್ನು ಮಿಕ್ಕಿದ್ದ ಕಾಲು ಪನ್ನೀರು ನಾನು ವೆಜ್ಜಿಸ್ ಜೊತೆ ಹಾಕ್ಕೊಂಡು ತಿಂತಾ ಇದ್ದೀನಿ. You guys gonna try this. It's amazing. It on vegetables. ಬೆಳಿಗ್ಗೆ ಎದ್ದ ತಕ್ಷಣ 100 grams ಕ್ಯಾರೆಟ್ ತಿಂದೆ. ತಿಂತಾ ಬಾಟಲ್ ಗ್ರಾಡ್ 200 grams ಚಾಪ್ ಮಾಡಿಕೊಂಡೆ, 100 grams ಕ್ಯಾಪ್ಸಿಕಮ್ ಚಾಪ್ ಮಾಡಿಕೊಂಡೆ, 200 grams ಸ್ವೀಟ್ ಕಾರ್ನ್ ಬಿಡಿಸ್ಕೊಂಡೆ, ಮತ್ತು ಮಿಕ್ಕಿದ ಕಾಲು ಪನ್ನೀರ್ ಜೊತೆ ಇದೆಲ್ಲ ಹಾಕಿ ಒಂದು ಒಳ್ಳೆ ಮಿಕ್ಸ್ ಕೊಟ್ಟು ಚಿಲ್ಲಿ ಪೌಡರ್ ಸ್ವಲ್ಪ ಸಾಲ್ಟ್, ದಟ್ಸ್ ಆಲ್. ನಮ್ಮಮ್ಮ ಆ್ಯಕ್ಚುಲಿ ಒಂದು ಪಲ್ಯ ಮಾಡ್ತಿದ್ದಾರೆ ಹೀರೆಕಾಯಿ ಹಾಕಿ, ಅದು ಒಂದು ಬೌಲ್ ತಿನ್ಬೋದು ವಿತ್ ಹೆಸರು ಕಾಳು. ದಟ್ಸ್ ಇಟ್ ಫಾರ್ ದ ಡೇ. ನನ್ನ ಪ್ರೋಟೀನ್ ಇವತ್ತಿಗೆ 80 grams ರೀಚ್ ಆಗಿದೆ. ಯೇ ಹ್ಯಾಪಿ ಥರ್ಸ್ಡೇ. ಲೆಟ್ಸ್ ಟಾಕ್. ಸೊ ಥರ್ಸ್ಡೇ ಐ ಆಮ್ ಆನ್ ವಾಟರ್ ಫಾಸ್ಟ್. ಬರೀ ನೀರು ಮಾತ್ರ ತಗೋತೀನಿ. 7 days ಆಯಿತು ನಾನು ಟ್ರೈನಿಂಗ್ ಸ್ಟಾರ್ಟ್ ಮಾಡಿ. ಫೀಲಿಂಗ್ ರಿಯಲಿ ಗುಡ್. ವೆರಿ ಹ್ಯಾಪಿ ವಿತ್ ಮೈ ರಿಸಲ್ಟ್ಸ್. ಪ್ರಾಪರ್ ಡಯಟ್ ಫಿಕ್ಸ್ ಮಾಡಿದ್ದಕ್ಕೆ ನಂಗೆ ಈ ರಿಸಲ್ಟ್ಸ್ ಬಂತು ಅಂತ ನನ್ಗನ್ಸ್ತದೆ. ಬಿಕಾಸ್ ಮುಂಚೆ ಎಲ್ಲ ಏನೇನೋ ಡಯಟ್ ಮಾಡ್ತಿದ್ದೆ, ಬಟ್ ಸ್ಟಿಲ್ ರಿಸಲ್ಟ್ಸ್ ವರ್ ರಿಯಲಿ ನಾಟ್ ದ್ಯಾಟ್ ಗ್ರೇಟ್. ನಾನು ಸಜೆಸ್ಟ್ ಮಾಡೋದು ಏನಂದರೆ, ಕೆಲ ಟೆಸ್ಟ್ ಡನ್ ನೋಡಿ ಏನೆಲ್ಲ ಡೆಫಿಷಿಯನ್ಸಿ ಇದೆ ಅದನ್ನು ಫಿಕ್ಸ್ ಮಾಡ್ಕೊಳ್ಳಿ. ಅದಾದ ನಂತರ ಪ್ರಾಪರ್ ಡಯಟ್ ಮತ್ತು ಟ್ರೈನಿಂಗ್ ಸ್ಟಾರ್ಟ್ ಮಾಡಿ, ಸ್ಟ್ರೆಂತ್ ಟ್ರೈನಿಂಗ್. ಸೊ ಆಗ ಮಾತ್ರ ನಾವು ನಮಗೆ ಬೇಕಾಗಿರೋ ರಿಸಲ್ಟ್ಸ್ನ ತಗೋಬೋದು ಅಂತ ದೃಢವಾಗಿ ನಾನು ನಂಬ್ತಾ ಇದ್ದೀನಿ. ಸೊ ಹಾಗಾಗಿ ಈಟ್ ಪ್ರೋಟೀನಿಷಿಯಸ್ ಫುಡ್, ನೋ ಕಾಂಪ್ರಮೈಸ್ ಆನ್ ನ್ಯೂಟ್ರಿಷನ್. ಸೊ ಆಲ್ 7 days ಮ್ಯಾಕ್ಸಿಮಮ್ ಪ್ರೋಟೀನ್ ತೊಗೊಳಕ್ಕೆ ಪ್ರಯತ್ನ ಪಟ್ಟಿದ್ದೀನಿ ಥ್ರೂ ನ್ಯಾಚುರಲ್ ರಿಸೋರ್ಸಸ್. Yes, you gonna do this. You will do this for yourself. July, just love yourself. Happy going. ಫೈನಲಿ ಸಂಜೆ ಫಾಸ್ಟ್ ಬ್ರೇಕ್ ಮಾಡಿ 150 ಗ್ರಾಮ್ ಆಗೋಷ್ಟು ಗ್ರೀನ್ ಗ್ರಾಮ್ ತಿನ್ಕೊಂಡು, ಇನ್ನೇನು ಸಂಜೆ ಆಗೋಗಿದೆಯಲ್ಲ, ಆಫ್ಟರ್ 6:30 ಆಗೋಗಿದೆಯಲ್ಲ, ಇನ್ನು ಪ್ರೋಟೀನ್ ತಿಂದರೆ ಡೈಜೆಷನ್ ಆಗೋದು ಕಷ್ಟ ಅಂತ ಹೇಳ್ಬಿಟ್ಟು ಒಂದು ಮಸಾಲೆ ಪೂರಿ ತಿನ್ಕೊಂಡು ಹಾಫ್ ಕಾಫಿ ಕುಡಿದ್ಬಿಟ್ಟು ನನ್ನ ಡೇನ ಎಂಡ್ ಮಾಡ್ತಾ ಇದ್ದೀನಿ ಫಾರ್ ಈಟಿಂಗ್. ಟೈಮು 11 ಗಂಟೆ. ನಮ್ಮ ಗಾಂಧಿ ಬಜಾರಲ್ಲಿ ಇಷ್ಟೊತ್ತಾದರೂ ಶಾಪ್ಗಳಿಗೇನು ಕಮ್ಮಿ ಇಲ್ಲ ನೋಡಿ. ಪ್ರೋಟೀನ್ ಸರಿಯಾಗಿ ತಿಂದೇ ಹೋದ ಕಾರಣ ಹಸಿವಿನಿಂದ ಮತ್ತೆ ಒಂದು ಆನಿಯನ್ ದೋಸೆ ತಗೊಳ್ಳೋ ಅಂಥ ಪರಿಸ್ಥಿತಿ ನನಗೆ ಬಂತು. ಇನ್ಮೇಲೆ ಪ್ರೋಟೀನ್ ಪಕ್ಕಾ ಪ್ರಾಪರ್ ಇಂಟೇಕ್.